ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದಂಥ ಸರ್ಕಾರಗಳು ಏನು ಮಾಡಿದ್ದಾವೆ, ಅವು ದಾರಿ ಬಿಟ್ಟಿದೆ. ಅವು ಓಟಿನ ಗ್ಯಾರಂಟಿಗಳನ್ನು ಇಟ್ಕೊಂಡು ಓಟ್ ಬಿಟ್ಟಿದ್ದಾರೆ. ನಾವು ಏನನ್ನು ಹೇಳಿದರೆ ಜನ ಓಟ್ ಕೊಡ್ತಾರೆ, ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಇರ್ಬೋದು, ಬೇರೆ ಕಡೆ ಇನ್ನೊಂದು ಪಕ್ಷ ಇರ್ಬೋದು, ಯಾವ ಪಕ್ಷದಲ್ಲೂ ಏನೂ ವ್ಯತ್ಯಾಸ ಇಲ್ಲ. ಎಲ್ಲವೂ ಕೂಡ ಓಟಿನ ಗ್ಯಾರಂಟಿ, ಪವರ್ ಪಾಲಿಟಿಕ್ಸ್, ಕುರ್ಚಿ ಹಿಡಿಲಿಕ್ಕೆ ಏನೇನು ತಂತ್ರ ಮಾಡಬೇಕು ಆ ತಂತ್ರಕ್ಕೆ ಅವರು ಸೀಮಿತ ಆಗ್ತಿದೆ. ಚಂದ್ರು ಅವರೇ, ಜನರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸೋಕ್ಕೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದರೂ ಅವ್ರ ಮೇಲೆ ಒತ್ತಡ ಹೇರೋಕ್ಕೆ ಒಂದು ರಾಜಕೀಯೇತರ ವೇದಿಕೆ ಮಾಡಿಕೊಂಡ್ರೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸೇರಿ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೆ ಇಷ್ಟು ಕೊಡಿ, ನೀವು ಆಮೇಲೆ ಬೇಕಾದ್ರೆ ದೇವಸ್ಥಾನ ಕಟ್ಕೊಳ್ಳಿ, ಮಸೀದಿ ಕಟ್ಕೊಳ್ಳಿ, ಚರ್ಚ್ ಕಟ್ಕೊಳ್ಳಿ, ನಮಗೆ ಬೇಕಾಗಿರೋದೇನು ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ, ಆರೋಗ್ಯ, ಇಷ್ಟು ಕೊಡಿ. ಇಷ್ಟು ಸಾಧ್ಯ ಆಗ್ತಾ ಇಲ್ವಲ್ಲ. ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ, ಕಡ್ಡಾಯ ಶಿಕ್ಷಣ ಕೊಡ್ತಾ ಇಲ್ಲ. ನಮ್ಮ ಹಳ್ಳಿಗಳಲ್ಲೂ ಜನ ಕಾನ್ವೆಂಟಿಗೆ ಕಳಿಸ್ತಾ ಇದ್ದಾರೆ, ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಶಿಕ್ಷಣ ಕೊಡ್ತಾ ಇಲ್ಲ ಅಂತ. ಈ ರಾಜಕೀಯೇತರ ಸಂಘಟನೆ ಒಂದು ವೇದಿಕೆ ಮಾಡಲಿಕ್ಕೆ ಹೇಗೆ ಪ್ರಯತ್ನ ಪಡ್ಬೋದು, ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿ? ಸರ್, ಇದು ಮಾಡೋದು ನೀವು ಸೂಕ್ತವಾದಂಥ ಸಲಹೆಯನ್ನು ಇಟ್ಟಿದ್ದೀರಿ, ಭಾಳ ಒಳ್ಳೆಯ ವಿಷಯ ಕೂಡ. ಯಾಕಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದಂಥ ಸರ್ಕಾರಗಳು ಏನು ಮಾಡಿದ್ದಾವೆ, ಅವು ದಾರಿ ಬಿಟ್ಬಿಟ್ಟಿದೆ. ಅವು ಓಟಿನ ಗ್ಯಾರಂಟಿಗಳನ್ನು ಇಟ್ಕೊಂಡು ಓಟ್ ಬಿಟ್ಟಿದ್ದಾರೆ. ನಾವು ಏನನ್ನು ಹೇಳಿದರೆ ಜನ ಓಟ್ ಕೊಡ್ತಾರೆ, ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಇರ್ಬೋದು, ಬೇರೆ ಕಡೆ ಇನ್ನೊಂದು ಪಕ್ಷ ಇರ್ಬೋದು, ಯಾವ ಪಕ್ಷದಲ್ಲೂ ಏನೂ ವ್ಯತ್ಯಾಸ ಇಲ್ಲ. ಎಲ್ಲವೂ ಕೂಡ ಓಟಿನ ಗ್ಯಾರಂಟಿ, ಪವರ್ ಪಾಲಿಟಿಕ್ಸ್, ಕುರ್ಚಿ ಹಿಡಿಲಿಕ್ಕೆ ಏನೇನು ತಂತ್ರ ಮಾಡಬೇಕು ಆ ತಂತ್ರಕ್ಕೆ ಅವರು ಸೀಮಿತ ಆಗಿಬಿಟ್ಟಿದ್ದಾರೆ. ಉದಾಹರಣೆಗೆ ನೋಡಿ, ನಮ್ಮದು ಸರ್ಕಾರ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಸಂಬಳ, ಸಾರಿಗೆ, ಭತ್ಯೆ ಮತ್ತು ಅವ್ರು ರಿಟೈರ್ಡ್ ಆದ ಕೊಡುವ ಪೆನ್ಷನ್ ಎಲ್ಲ ಸೇರಿ 55% ನಮ್ಮ ಬಜೆಟ್ಟಿನ ಅಮೌಂಟ್ ಹೊರಟೋಗ್ತದೆ. ಈಗ ಸರ್ಕಾರ 72,000 ಸಂಖ್ಯೆಯ ಎಂಪ್ಲಾಯ್ಮೆಂಟನ್ನು ಭರ್ತಿ ಮಾಡೋಕ್ಕೆ ಹೊರಟಿದ್ದಾರೆ. ಅಲ್ಲ, ತಲೆ ಯೋಚನೆ ಮಾಡಬೇಕು. ಯಾವುದೇ ಎಂಪ್ಲಾಯ್ಮೆಂಟು ನೀವು ತಹಶೀಲ್ದಾರ್ ಕಚೇರಿಗೆ ಯಾಕೆ ಅಷ್ಟು, ನೀವು DC ಕಚೇರಿಗೆ, ವಿಧಾನಸೌಧಕ್ಕೆ ಯಾಕೆ ಅಷ್ಟು ಸಿಬ್ಬಂದಿ ಬೇಕು? ಎಲ್ಲ ಕಂಪ್ಯೂಟರೈಸ್ ಆಗ್ತಾಯಿದೆ, AI ಬಂದಿದೆ. ಈಗ ಉತ್ಪಾದನೆ ಮಾಡ್ತಕ್ಕಂಥ ಭಾಗಕ್ಕೆ ನಾವು ಆದ್ಯತೆ ಕೊಡಬೇಕು, ಎಂಪ್ಲಾಯ್ಮೆಂಟನ್ನು ಸೃಷ್ಟಿ ಮಾಡಬೇಕು. ಈಗ ಕೃಷಿ ಇಲ್ಲಿ ಬಂಡವಾಳ ಹಾಕಿದರೆ ಹೆಚ್ಚು ಉತ್ಪಾದನೆ ಆಗುತ್ತೆ. ಆದ ಬೈ ಪ್ರಾಡಕ್ಟ್ಸ್ ಕೃಷಿದು 75% ಕೈಗಾರಿಕೆ ಅದರ ಮೇಲೆ ನಿಂತಿದೆ. ಅದ್ರ ಮೇಲೆ ಹಾಕಿ, ಹೊಸ ತಂತ್ರಜ್ಞಾನದ ಮೇಲೆ ಹಾಕಿ, ಆ ದಿಕ್ಕಲ್ಲಿ ಉದ್ಯೋಗ ತಯಾರು ಮಾಡಿ. ನೀವು ಸರ್ಕಾರಿ ನೌಕರರ ಕೆಲಸನ ಕೊಟ್ಟರೆ ಅದೇನು ಉತ್ಪಾದನೆ ಮಾಡುತ್ತಾ? ಇದನ್ನು ಮತ್ತೀಗ 60%ಗೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ. ಮತ್ತು ಈ ಪುಕ್ಸಟ್ಟೆ ಗ್ಯಾರಂಟಿಗಳು, ಅಂದರೆ ಓಟಿನ ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಡೆವಲಪ್ಮೆಂಟಿಗೆ ಹಣ ಇಲ್ಲ. ಇವರು ಏನಾದ್ರು ಶಿವಕುಮಾರ್ ಈಗ ಪ್ರಯತ್ನ ಮಾಡಿದರೆ, ಯಾವುದೋ ಡ್ಯಾಮ್ ವರ್ಕ್ ಮಾದಾಯಿ ಕೈ ಹಾಕಬೇಕು, ಅಥವಾ ಕೃಷ್ಣ ಕೈ ಹಾಕಬೇಕು, ಕಾವೇರಿ ಕೈ ಹಾಕಬೇಕು ಅಂದರೆ ಸಾಲನೇ ಮಾಡಬೇಕು, ಬೇರೆ ದಾರಿನೇ ಇಲ್ಲ. ಈಗಿರುವ ದಾರಿ ತಪ್ಪಿದ ಸರ್ಕಾರಗಳ ಯೋಜನೆಗಳನ್ನು ಸರಿ ಮಾಡಲಿಕ್ಕೆ, ನಾವು ಜನರ ಹತ್ರ ಸರ್ಕಾರವನ್ನು ತಗೊಂಡು ಹೋಗಲಿಕ್ಕೆ, ಅಥವಾ ಜನರದೇ ಸರ್ಕಾರ ಮಾಡಲಿಕ್ಕೆ ನೀವು ತೆಗೆದಿರ್ತಕ್ಕಂಥ ಯೋಚನೆ ಇದೆಯಲ್ಲ, ಇದು ಭಾಳ ಹತ್ತಿರಕ್ಕೆ ಇದೆ ಜನರಿಗೆ. ಹಾಗಾಗಿ ಇದನ್ನು ಸೂಕ್ತ ಸಮಯಕ್ಕೆ ಭಾಳ ಚೆಂದಾಗಿ ಆರ್ಗನೈಸ್ ಆಗಬೇಕಾಗಿದೆ. ನೀವು ಈ ದಿಕ್ಕಿನ ಬೆಳವಣಿಗೆಗೆ ನಮ್ಮಿಂದ ಏನೇನು ಸಹಾಯ ಬೇಕೋ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ಮುಂದುವರಿಸಿ ಸರ್. ಇದಕ್ಕೆ ಬೇಕಾದಂಥ ಚಿಂತಕರಿರ್ಬೋದು, ಇದಕ್ಕೆ ಬೇಕಾಗುವಂಥ ಸಂಘಟನೆ ಚತುರರಿರ್ಬೋದು, ಈಗ ಹಾಲಿ ಇರ್ತಕ್ಕಂಥ ಸಂಘಟನೆಯ ನೇತಾರಗಳಿರ್ಬೋದು, ಇವ್ರನ್ನೆಲ್ಲರನ್ನೂ ಕರೆದು ಒಂದು ದಿಕ್ಕಿನ ಯೋಚನೆ
ಪ್ರಾರಂಭ ಮಾಡೋದ್ರಿಂದ ಇದು ಬೆಳವಣಿಗೆ ಒಳ್ಳೆ ದಿಕ್ಕಿಗೆ ಸಾಗ್ಬೋದು ಅಂತೇಳಿ ನಾನು ಅಂದ್ಕೊತೀನಿ. ಸರ್, ಈಗ ನಮ್ಮ ಕರ್ನಾಟಕದಲ್ಲಿ ಈ ಮಠಗಳು ತುಂಬ ಇತಿಹಾಸ ಹೊಂದಿದೆ, ತುಂಬ ಪ್ರಭಾವಶಾಲಿಯಾದ ಪಾತ್ರಗಳನ್ನು ವಹಿಸ್ತಾ ಇದೆ. ನಾವು ಯಾವುದು ಜಾತಿಗೆ ಸೀಮಿತವಾದಂಥ ಮಠಾಧೀಶರ ಹತ್ರ ಹೋಗಿ ಸರ್ ಜನಕ್ಕೆ, ಸಾಮಾನ್ಯ ಜನಕ್ಕೆ ಅವಶ್ಯಕತೆ ಏನಿದೆ, ಅನ್ನ ಬಟ್ಟೆ ನೀರು ನೆರಳು ಇಂಥವುಗಳನ್ನ ಕೊಡಿಸೋದಕ್ಕೋಸ್ಕರ ಒಂದು ವೇದಿಕೆ ಮಾಡ್ತಾಯಿದ್ದೀವಿ, ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಂತ ಕೇಳಿದ್ರೆ ಅವ್ರು ನಮ್ಮ ಜೊತೆ ಬರ್ಬೋದಾ? ಭಾಳಷ್ಟು ಜನ ಬರೋರು ಇದ್ದಾರೆ. ಆಮೇಲೆ ಕೆಲವರು ಆಸೆ ಬುರುಕರಿದ್ದಾರೆ. ವ್ಯವಸ್ಥೆಯ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಕಾವಿದಾರಿಗಳು ಇದ್ದಾರೆ. ಅದನ್ನು ಪ್ರತಿಭಟಿಸಿ ಬರ್ತಕ್ಕಂಥವರು ಇದ್ದಾರೆ. ಈಗ ಅವ್ರನ್ನ ಗುರುತು ಮಾಡಿ ನಾವು ಅಂಥವ್ರನ್ನ ಕರೆದು ನಾವು ಮಾತಾಡಬೇಕಾಗತ್ತೆ. ಈಗ ನಮ್ಮ ರೈತರ ಸಮಸ್ಯೆನೇ ತಗೊಳ್ಳೋಣ ಸರ್. ಮಳೆಗಾಲ ಬಂದರೆ ರಾಗಿ ಬಿತ್ತೋರು ನಮ್ಮ ಕಡೆ, ಈ ಹಳೆ ಮೈಸೂರು ಕಡೆ, ಹಸುಗಳಿಗೆ ರಾಸುಗಳಿಗೆ ಹುಲ್ಲಾಗುತ್ತೆ, ಮನೆಗೆ ರಾಗಿ ಆಗುತ್ತೆ ಅಂತ. ಇವತ್ತೇನಾಗಿದೆ, ಆ ಜಮೀನುಗಳೆಲ್ಲ ಪಾಳು ಬಿದ್ದೋಗಿದೆ. ಮಳೆ ನೀರಿನ ಮೇಲೆ ಯಾರು ಆಶ್ರಯಿಸಿ ವ್ಯವಸಾಯ ಮಾಡ್ತಾಯಿದ್ರು ಅಲ್ಲಿ ಯಾರೂ ಈಗ ವ್ಯವಸಾಯ ಮಾಡ್ತಾಯಿಲ್ಲ. ಆಮೇಲೆ ನಮ್ಮ ಹಳ್ಳಿಗಳ ಕಡೆ ಏನು ಮಾಡಿದ್ದಾರೆ, ಕೆರೆ ಕೋಡಿಗಳನ್ನ ಮುಚ್ಚಿಬಿಟ್ಟು ಕುಡಿಯೋಕ್ಕೆ ಮಾತ್ರ ನೀರು ಕೊಡ್ತಾ ಇದ್ದಾರೆ, ಬೇಸಾಯಕ್ಕೆ ನೀರು ಕೊಡ್ತಾ ಇಲ್ಲ. ಹೀಗಾಗಿ ವ್ಯವಸಾಯ ಲಾಭದಾಯಕ ಅಲ್ಲ ಅಂಥೇಳಿ ಯುವಜನತೆ ಪಟ್ಟಣದ ಕಡೆ ಬರ್ತಾ ಇದ್ದಾರೆ, ಯಾರೂ ಬೇಸಾಯ ಮಾಡ್ತಾ ಇಲ್ಲ. ಏನು ಹೇಳ್ತಾರೆ, ಬೇಸಾಯ ನೀಸಾಯ ಮಕ್ಕಳು ಮರಿ ಸಾಯ, ಯಾಕಪ್ಪ ಈ ಬೇಸಾಯ ನಮಗೆ ಅಂತಾರೆ. ಸೊ ಇದು ಮೂಲಭೂತವಾದಂಥ ನಮಗೆ ಒಂದು ಸಂಪತ್ತು, ಒಳ್ಳೆ ಮಳೆ ಆಗುತ್ತೆ, ಒಳ್ಳೆ ಭೂಮಿ ಇದೆ. ಇದನ್ನು ನಿರ್ಲಕ್ಷ್ಯ ಮಾಡಿ ಬೇರೆ ಎಲ್ಲ ಯೋಜನೆಗಳು ಮಾಡೋದ್ರಿಂದ ಏನು ಪ್ರಯೋಜನ? ಈ AI ಬರ್ತಾ ಇದೆ, AI ಉಪಯೋಗಿಸ್ಕೊಂಡು ವ್ಯವಸಾಯವನ್ನು ನಾವು ಹೇಗೆ ಮುಂದುವರಿಸ್ಬೋದು, ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ಬೋದಲ್ವ? ಹೌದು ಸರ್. ಈಗಾಗಲೇ ಸರ್ಕಾರಗಳು ಏನು 95ರಲ್ಲಿ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ಇತ್ಯಾದಿಗಳನ್ನೆಲ್ಲ ತ್ರಿಶೂಲ ತಂದರು, ಏನು ತಂದರೂ ಅದು ಈಗ ರೈತರನ್ನು ಬಲಿ ತಗೊತಾ ಇದೆ. ಈಗ ಕೃಷಿ ವಲಯ ಏನಿತ್ತು, ರೈತಾಪಿ ಜನ ತಾವು ಸ್ವತಂತ್ರವಾಗಿ ಉತ್ಪಾದನೆ ಮಾಡೋರು, ಮತ್ತು ತಾವು ಬದುಕೋರು, ಮತ್ತು ಸಮಾಜಕ್ಕೆ ಕೊಡೋರು. ಈಗೇನಾಗಿದೆ, ಈಗ ರೈತರು ನೀವು ಬೇಡ, ನೀವು ಆಚೆ ಬಂದುಬಿಡಿ, ಈಗ ಕಾರ್ಪೊರೇಟರ್ಸು ಬರ್ತಾರೆ ಅಂತ ಹೇಳಿ ಅದಕ್ಕೆ ನೀತಿಯನ್ನು ಈಗಾಗಲೇ ಜಾರಿಗೆ ತಂದಿದ್ದಾರೆ. ನರೇಂದ್ರ ಮೋದಿಯವರು 2020ರಲ್ಲಿ ಸುಗ್ರೀವಾಜ್ಞೆ ಮೂಲಕ 3 ಕೃಷಿ ಕಾಯ್ದೆಯನ್ನು ಏನು ತಂದರೋ ಅದನ್ನು ಭಾಳ ಒತ್ತಡದ ಮೇರೆಗೆ ಚಳುವಳಿಗಳು ಅವತ್ತು ವರ್ಷಾನುಗಟ್ಟಲೆ ಮುಂದುವರೆದ ಕಾರಣಕ್ಕೆ ವಿಡ್ರಾ ಮಾಡಿದರು. ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಆ ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದುಬಿಟ್ರು. APMC ಕಾಯ್ದೆ, ಬೈಪಾಸ್ ಬಿಲ್ ಬಂತು. ಆಮೇಲೆ ಭೂ ಸುಧಾರಣಾ ಕಾಯ್ದೆ ಏನಿತ್ತು, ರೈತರಲ್ಲದವರು ಕೃಷಿ ಭೂಮಿ ಹೊಂದಬಾರ್ದು ಅಂತೇಳಿ ಅದನ್ನು ಕಿತ್ತಾಕಿ ಯಾರು ಬೇಕಾದರೂ ತಗೋಬೋದು ಅನ್ನೋದು ಏನು ಬಂತೋ, ಆ ಬರ್ತಾ ಇದ್ದಂಗೆ ಭೂಮಿ ಬೆಲೆ ಮಲ್ಟಿಪ್ಲೈ ಆಗೋಕ್ಕೆ ಶುರುವಾಯಿತು. ಈಗ ದುಡ್ಡಿದ್ದವರೆಲ್ಲರೂ ಕೂಡ ಭೂಮಿ ಮೇಲೆ ಬಂಡವಾಳ ಹಾಕೋಕ್ಕೆ ಶುರು ಮಾಡಿದರು. ತೆರಿಗೆ ಕಳ್ಳರೆಲ್ಲ ಭೂಮಿ ಮೇಲೆ ಬಂಡವಾಳ ಹಾಕೋಕ್ಕೆ ಶುರು ಮಾಡಿದರು. ಹಳ್ಳಿಯ ರೈತರಿಗೆ ಕೃಷಿ ಲಾಭದಾಯಕ ಅಲ್ಲ ಅನ್ನೋದನ್ನು ಇದು ಮಂದಟ್ಟು ಮಾಡಿ ಕೊಡೋ ದಿಕ್ಕಿನಲ್ಲಿ ಹೊಸ ತಲೆಮಾರಿನ ಯುವಕರು ಏನಿದ್ದಾರೆ, ಕೃಷಿ ಲಾಭ ಅಲ್ಲ ಅಂತ ಹೇಳಿ ಇಲ್ಲೊಂದು ಸೆಕ್ಯೂರಿಟಿ ಕೆಲಸ ಮಾಡಿದರೂ ಪರವಾಗಿಲ್ಲ, ಬೆಂಗಳೂರಿಗೆ ಹೋಗಿ ಟ್ಯಾಕ್ಸಿ ಆಟೋ ಓಡಿಸಿದ್ರೂ ಪರವಾಗಿಲ್ಲ, ಕೃಷಿ ಸಾವಾಸ ಬೇಡ ಅನ್ನೋ ದಿಕ್ಕಲ್ಲಿ ಆಲೋಚನೆ ಒಂದು ಕಡೆ ಹುಟ್ಟಾಕಿ, ಒಂದು ಕಡೆ ಹಳ್ಳಿಯ ಜನರನ್ನ ನಗರಕ್ಕೆ ಇವ್ರ ಸೇವೆಗೆ ಬರಮಾಡ್ಕೊಳ್ಳೋ ಒಂದು ಕೆಲಸ, ಮತ್ತು ಭೂಮಿಯನ್ನು ಕಾರ್ಪೊರೇಟರ್ಸ್ಗೆ ಶಿಫ್ಟ್ ಮಾಡುವ ಕೆಲಸ ಈಗ ಭಾಳ ಭರದಿಂದ ಸಾಗ್ತಾ ಇದೆ. ಇದನ್ನು ವಿರೋಧ ಮಾಡಿದಂಥ 2020-21ರಲ್ಲಿ ನಮ್ಮ ಆತ್ಮೀಯರು, ಚಳುವಳಿಯ ಕೊಂಡಿಯಾಗಿ ರಾಜಕೀಯದಲ್ಲಿ ಬೆಳೆದಂಥ ಸಿದ್ದರಾಮಯ್ಯಂಗೆ ಇದೆಲ್ಲ ಅರ್ಥ ಆಯಿತು ಅಂತೇಳಿ ನಾವು ತಿಳ್ಕೊತೀವಿ. ಬಟ್ ತಿಳ್ಕೊಂಡಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಮಾಡಿದ್ದೇನು ಅಂದರೆ, ಏನು BJPಯವರು ಈ ಕಾಯ್ದೆಯನ್ನು ತಂದರು ಅದನ್ನು ಭಾಳ ಸೊಗಸಾಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಏನು ಅವರಿಗೆ ಪ್ರಶ್ನೆ ಇಷ್ಟೇ, ರೆವಿನ್ಯೂ ಏನಿತ್ತು ಯಡಿಯೂರಪ್ಪನ ಮುಂಚೆ 20ಕ್ಕಿಂತ ಮುಂಚೆ ಏನು 4,500 ಕೋಟಿ ವರ್ಗ ಮುದ್ರಾಂಕ ಶುಲ್ಕ ಬರ್ತಾಯಿತ್ತು ಸರ್ಕಾರಕ್ಕೆ.
ಅದು ಇವತ್ತು 26,000 ಕೋಟಿಯಿಂದ ಈ ವರ್ಷ 29,000 ಕೋಟಿಗೆ ಜಂಪ್ ಆಗಿದೆ. ಅಂದರೆ ಲ್ಯಾಂಡ್ ಟ್ರಾನ್ಸಾಕ್ಷನ್ನು ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು. ಈಗ ಸಬ್ ರಿಜಿಸ್ಟ್ರಾರು ಸಂಜೆ 5 ಗಂಟೆ ಇದ್ದಂಥ ಸಮಯವನ್ನು 2 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಮತ್ತು ಅವರು ಭಾನುವಾರನೂ ಕೂಡ ಕಚೇರಿ ತೆರೆದಿರುತ್ತೆ, ಅಂದರೆ ಕೆಲಸ ನಡೆಯುತ್ತೆ. ಇಷ್ಟು ವೇಗದಲ್ಲಿ ಭೂಮಿ ರೈತನ ಕೈ ತಪ್ಪಿ ಹೋಗುವ ವೇಗ ಭಾಳ ಫಾಸ್ಟ್ ಆಗಿದೆ ಅಂತ ಹೇಳಿ ಸರ್ಕಾರದ ಯಂತ್ರಗಳು ಮಾಡ್ತಕ್ಕಂಥ ಕೆಲಸದ ಮೂಲಕ ನಿಮಗೆ ಇದನ್ನು ಗಮನಕ್ಕೆ ತರ್ತಾ ಇದ್ದೀನಿ. ರೈತರು ಎಷ್ಟು ಬೇಗ ಕೃಷಿಯಿಂದ ಆಚೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇಷ್ಟು ವೇಗದಲ್ಲಿ ರೈತರು ಕಳೆದೋಗ್ತಾ ಇರುವಾಗ ಇನ್ನು 10 ವರ್ಷದಲ್ಲಿ 75% ಸಣ್ಣ ರೈತರು ಕಳೆದೋಗ್ಬಿಡ್ತಾರೆ. ಈಗ ಯಾರೋ ಒಂದಿಷ್ಟು 20-25% ಉಳಿತಾರೆ. ಉಳಿದ ಭಾಗ ಎಲ್ಲ ಕಾರ್ಪೊರೇಟರ್ಸು ಆವರಿಸ್ತಾರೆ. ಹಾಗಾಗಿ ಕೃಷಿ ಈ ದೇಶ ಭವಿಷ್ಯವನ್ನು ನಾಶ ಮಾಡಿದೆ ರೈತರದು. ಹಾಗಾಗಿ ಒಂದು ಕಡೆ ಅದು ಅಪಾಯ, ಮತ್ತೊಂದು ಕಡೆ ಈ ಭೂಮಿಯನ್ನು ಸ್ವಾಧೀನ ತಗೊಳ್ಳುವಂಥದ್ದು. ಏನು 2013ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ರೈತರಿಗೆ ಸ್ವಲ್ಪ ಸಮಾಧಾನವಾಗಿ ಒಂದಿಷ್ಟು ಲಾಭ ಆಗಂಗೆ ಮಾಡಿಕೊಟ್ರು. ಇವತ್ತು ಕುಮಾರಸ್ವಾಮಿ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಡಿ.ಕೆ. ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಅವರು ಮುಂದುವರಿಸಿದ್ರು, 2019ರಲ್ಲಿ ಇದಕ್ಕೆ ತಿದ್ದುಪಡಿ ತಂದರು, ಭೂಮಿಯನ್ನು ಸ್ವಾಧೀನ ತಗೊಳ್ಳುವಂಥದ್ದು. ಇದ್ರ ಮೂಲಕ ರೈತರ ಅತಂತ್ರ ಸ್ಥಿತಿಗೆ ತಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರಗಳಿಗೆ ಯಾವುದೇ ಜವಾಬ್ದಾರಿ ಇಲ್ಲ ರೈತರ ಬಗ್ಗೆ ಕಳಕಳಿ. ಮತ್ತು ರೈತರು ಕೂಡ ಮತ್ತು ಸರ್ಕಾರ ಕೂಡ ಯೋಚನೆ ಮಾಡಬೇಕಾದ್ದು, ಮತ್ತು ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥವರು ಕೂಡ ಯೋಚನೆ ಮಾಡಬೇಕಾದ್ದೇನೆಂದರೆ, ಡಾಕ್ಟರ್ MS ಸ್ವಾಮಿನಾಥನ್ ಅವರು ರೈತ ಯಾಕೆ ಸಾಯ್ತಾ ಇದ್ದಾನೆ ಅಂಥೇಳಿ 95ರಲ್ಲಿ ನಾವು ಪ್ರೊಫೆಸರ್ ನಂಜುಂಡಸ್ವಾಮಿ, ಮಹೇಂದ್ರ ಸಿಂಗ್ ಟಿಕಾಯಿತ್ ಅವರು ಎಲ್ಲ ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡಿ ಹೇಳಿದಾಗ ಅವರು ಒಂದು ಕೆಲಸ ಮಾಡಿದರು. ಸರ್, ಒಳ್ಳೆ ಕೆಲಸ, ನಿಮಗೆ ರೈತರಿಗೆ ಸಹಾಯ ಮಾಡಬೇಕು, ನಾನೇನು ಮಾಡಬೇಕು ಹೇಳಿ ಅಂತ. ಅವ್ರು ತಗೊಂಡಂಥ ತೀರ್ಮಾನ ಒಂದೇ, ರೈತ ಯಾಕೆ ಸಾಯ್ತಾ ಇದ್ದಾನೆ ಇದಕ್ಕೆ ಕಾರಣ ಬೇಕು. ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ರೈತರ ಆತ್ಮಹತ್ಯೆ ಜಾಸ್ತಿ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಡ್ಕೊತಾರೆ, ಎಲ್ಲ ಕಡೆ ಶುರು ಆಗ್ಬಿಡ್ತು ದೇಶದ ಕಡೆ. ಆಗ ರೈತ ಯಾಕೆ ಸಾಯ್ತಾ ಇದ್ದಾನೆ ಇದಕ್ಕೆ ಕಾರಣ ಹುಡುಕಬೇಕು. ಎರಡನೇದು ಇದಕ್ಕೆ ಪರಿಹಾರ ಹುಡುಕ್ಬೇಕಂತ ಹೇಳಿ ಡಾಕ್ಟರ್ MS ಸ್ವಾಮಿನಾಥನ್ ನೇಮಕ ಮಾಡಿದರು. ರೈತ ಯಾಕೆ ಸಾಯ್ತಾ ಇದ್ದಾನೆ ಅನ್ನೋದನ್ನ ಅವ್ರ ಕಾರಣ ಹುಡುಕಿರು. ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದ್ದಾನೆ ದಿನೇ ದಿನೇ, ಇದು ಕಾರಣ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಸರಿ ಮಾಡಲಿಕ್ಕೆ ಸೂಕ್ತ ಸಲಹೆಯನ್ನು ಕೊಟ್ಟರು. ಅದಕ್ಕೆ ರೈತರಿಗೆ MSPಯನ್ನು C2+50 ಫಾರ್ಮಲ್ಲದ ಕೆಳಗಡೆ ನೀವು ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ 26 ವರ್ಷ ಆಯಿತು ಸರ್ ಅವರು ಸಬ್ಮಿಟ್ ಮಾಡಿ. ಈ ನರೇಂದ್ರ ಮೋದಿ ಅವರು ಏನು 13ರ ಚುನಾವಣೆ ಭಾಷಣ ಮಾಡಿದ್ರಲ್ಲ, 300 ಕಡೆ ಮಾಡಿದರು ಡಾಕ್ಟರ್ ಸ್ವಾಮಿನಾಥನ್ ಹೆಸರು ಹೇಳಿ. ರೈತರಿಗೆ ಆದಾಯ ದುಪ್ಪಟ್ಟಾಗುತ್ತೆ, ನಾವು ಅಧಿಕಾರಕ್ಕೆ ಬರ್ತೀವಿ, ಬೆಂಬಲ ಮಾಡಿ ರೈತರೇ ಅಂತ. ಏನೂ ಮಾಡಲಿಲ್ಲ. ಈ ಕಾಂಗ್ರೆಸ್ನವರು ಇವರು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಲಿಲ್ಲ, ಅದೇ ಮುಂದುವರಿಸಿದರು. ಹಾಗಾಗಿ ರೈತರ ಪರ ಯಾರೂ ಇಲ್ಲ, ಬರೀ ಬಾಯಿನಲ್ಲಷ್ಟೇ ರೈತರು. ಎಲ್ಲರೂ ರೈತರು ಕಳೆದೋಗೋ ದಿಕ್ಕಲ್ಲಿ ಏನೇನು ಮಾಡಬೇಕೋ ವ್ಯವಸ್ಥಿತವಾಗಿ ಮುಂದುವರಿಸ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಅಪಾಯ ಸರ್. ಮಗು ಅಳದೆ ಹೋದರೆ ತಾಯಿ ಕೂಡ ಹಾಲು ಕೊಡಲ್ಲ. ಭವಿಷ್ಯ ಇಷ್ಟೊಂದು ದುರಂತಮಯವಾಗಿದೆ ಅಂತ ಗೊತ್ತಿದ್ರೂ ಕೂಡ ನಮ್ಮ ರೈತ ನಾಯಕರು ಒಂದು ವೇದಿಕೆಯಡಿ ಬಂದು ಸಮಗ್ರವಾಗಿ, ಬಲವಂತವಾಗಿ, ಬಲಾಢ್ಯವಾಗಿ ಒಂದು ಚಳುವಳಿಯನ್ನು ಯಾಕೆ ರೂಪಿಸ್ತಾ ಇಲ್ಲ? ಅವರವರು ಸ್ವಾರ್ಥ ನೋಡಿಕೊಂಡು ಸ್ವಪ್ರತಿಷ್ಠೆಯಿಂದ ದೂರನೇ ಇದ್ದಾರಲ್ಲ. ಇವತ್ತು ಬಿಡದಿ ಅವರಿಗೆ ಸಮಸ್ಯೆ, ಅವ್ರಿಗೆ ಸೀಮಿತ ಆದ್ದು, ದೇವನಹಳ್ಳಿದು ಅವ್ರಿಗೆ ಸಮಸ್ಯೆ, ನರಗುಂದದ ಅವರಿಗೆ ಇನ್ನೊಂದು ಥರ ಆಗಿದೆಯಲ್ಲ. ರಾಜ್ಯ ಮಟ್ಟದಲ್ಲಿ ಒಂದು ಬಲವಾದ ಸಂಘಟನೆ ಇದ್ದಿದ್ದರೆ ಇವುಗಳನ್ನೆಲ್ಲ ಪರಿಹಾರ ಮಾಡ್ಬೋದಾಗಿತ್ತಲ್ವ? ಮಾಡ್ಬೋದು ಸರ್. ಆದರೆ ಏನು ಪ್ರಭುತ್ವ ಅಂತ ಏನು ಸರ್ಕಾರಗಳು ರಚನೆ ಆಗುತ್ತೋ, ಈ ಪ್ರಭುತ್ವಕ್ಕೆ ಆದಂಥ ಶಕ್ತಿ ಇರ್ತದೆ. ಇದನ್ನು ಡಿವೈಡ್ ಮಾಡೋದು ಹೆಂಗೆ, ಯಾರ ವಿಶ್ವಾಸಗಳನ್ನು ದೂರ ಇಕ್ಕಬೇಕು, ಮತ್ತು ಹೆಂಗೆ ಇದನ್ನು ದಾರಿ ತಪ್ಪಿಸ್ಬೇಕು
ಮತ್ತು ಇದು ಸಂಘಟನಾ ಶಕ್ತಿ ಆಗ್ದಂಗೆ ಹೆಂಗೆ ನೋಡ್ಕೋಬೇಕು, ಅವರು ರಾಜಕಾರಣದಲ್ಲಿ ನಿಪುಣರು ಇರ್ತಾರೆ, ಅವ್ರು ಮಾಡ್ತಲೇ ಇರ್ತಾರೆ. ಈ ಹಸಿರು ವಸ್ತ್ರ ಹಾಕದವ್ರಿಗೆ ಈ ಸೆನ್ಸು ಬರಬೇಕು. ಹೌದು, ಇಷ್ಟೆಲ್ಲ ನಡುವೆ ಇಂಥದ್ದೊಂದು ಭಾಳ ದೊಡ್ಡ ದೌರ್ಜನ್ಯ ನಡೀತಾ ಇದೆಯಲ್ಲ, ಇದನ್ನೇನಾದರೂ ಮಾಡಿ ನಾವು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವು ಒಂದು ಪ್ಲಾಟ್ಫಾರ್ಮ್ ಮೇಲೆ ಹತ್ತಬೇಕು ಎಲ್ಲರೂ. ಆಗ ಒಂದು ದೊಡ್ಡ ಶಕ್ತಿ ಬರ್ತದೆ. ಸರ್, ನಮ್ಮ ರೈತ ನಾಯಕರು ಆಸೆ ಆಮಿಷಗಳಿಗೆ ಒಳಗಾಗದೇ ಇದ್ದರೆ ನೀವು ಹೇಳಿದಂಥ ಒಡಕನ್ನು ರಾಜಕಾರಣಿಗಳು ತರಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಮೀರಿ ಹೇಗೆ ರೈತ ನಾಯಕರು ಬೆಳೆಯೋಕ್ಕೆ ಸಾಧ್ಯ? ಸರ್, ಈಗ ಅನಿವಾರ್ಯ ಪರಿಸ್ಥಿತಿ. ನಾವು ಬಂದಿರೋದೇ, ನಾವು ಈ ಎಲ್ಲ ಕನಸುಗಳನ್ನು ಕಟ್ಕೊಂಡು ಹಳ್ಳಿಗಾಡಿನ ಸಾಮಾನ್ಯ ಜನರಿಗೆ ಒಂದು ನ್ಯಾಯನ ತಂದು ಕೊಡಬೇಕು. ನಮ್ಮ ಹಳ್ಳಿನಲ್ಲಿ ಅನಕ್ಷರಸ್ಥರಿದ್ದಾರೆ, ವಿದ್ಯೆ ಕಮ್ಮಿ ಇದೆ, ಅವರು ಈ ದೊಡ್ಡ ಮಟ್ಟಕ್ಕೆ ಆಲೋಚನೆ ಮಾಡ್ತಾ ಇಲ್ಲ. ನಮ್ಮಂಥ ಯುವಕರು ಇದನ್ನು ಆಲೋಚನೆ ಮಾಡಿ ಇಂಥದನ್ನು ನ್ಯಾಯನ ತಂದು ಕೊಡಬೇಕಂತೇಳಿ ಚಳುವಳಿಗೆ ಬಂದವರು. ಹಾಗಾಗಿ ನಮಗೆ ಆ ಕಳಕಳಿ ಯಾವಾಗಲೂ ಕಾಡ್ತಾ ಇರುತ್ತೆ. ಇತ್ತೀಚಿನ ತಲೆಮಾರಿನ ಯುವಕರಿಗೆ ಅದು ಅಲ್ಲಿಂದ ದೂರನೇ ಇದ್ದಾರೆ. ಏನೋ ನೀವೊಂದು ಆಲೋಚನೆ ಮಾಡ್ತಾ ಇದ್ದೀರಿ, ನಿಮ್ಮ ಆಲೋಚನೆ ಜೊತೆಯಲ್ಲಿ ನಾವಿರ್ತೀವಿ. ಆ ರೈತರ ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಪ್ರಾದೇಶಿಕವಾಗಿ ಕರ್ನಾಟಕವನ್ನು ರಕ್ಷಣೆ ಮಾಡುವ ದಿಕ್ಕಿನ ಆಲೋಚನೆ ಆಗಲಿ, ಈ ಎರಡರಲ್ಲೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಸರ್. ಮಾಡಿ ಸರ್. ಸರ್, ರೈತ ಸಂಘಟನೆ, ದಲಿತ ಸಂಘಟನೆ, ಕಾರ್ಮಿಕ ಸಂಘಟನೆ, ಕನ್ನಡ ಸಂಘಟನೆ, ಮಹಿಳಾ ಸಂಘಟನೆ, ಎಲ್ಲ ಸಂಘಟನೆಗಳು ಸೇರಿ ನೋಡಿ ಇವತ್ತು ಫುಟ್ಪಾತ್ ತೆರವು ಮಾಡಬೇಕು ಅಂತ ಹೇಳಿ ಅಲ್ಲಿ ವ್ಯಾಪಾರಿಗಳನ್ನ ದೂರ ಮಾಡ್ತಾ ಇದ್ದಾರೆ. ಅವರಿಗೆ ಸೀಮಿತ ಆಗಿರೋದ್ರಿಂದ ಅವ್ರಿಗೆ ಬಲ ಇಲ್ಲ. ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ವೇದಿಕೆ ಇದ್ದಿದ್ದರೆ ಅವರು ನೆರವಿಗೆ ಹೋಗ್ಬೋದಾಗಿತ್ತು. ಬಿಡದಿ ರೈತರ ಪರವಾಗಿ ಹೋಗ್ಬೋದಾಗಿತ್ತು, ದೇವನಹಳ್ಳಿ ರೈತರ ಪರವಾಗಿ ಹೋಗ್ಬೋದಾಗಿತ್ತು, ಬೆಳಗಾಂ ಸಮಸ್ಯೆಗಳ ಬಗ್ಗೆ ಹೋಗ್ಬೋದಾಗಿತ್ತು. ಈ ರಾಜ್ಯ ಮಟ್ಟದ ಒಂದು ವೇದಿಕೆ ಇಲ್ಲದೆ ಇರೋದ್ರಿಂದ ಇವೆಲ್ಲ ಆಗ್ತಾ ಇದೆ. ಒಂದು ಈ ಹೋರಾಟ ಅಂದ ತಕ್ಷಣವೇ ಈಗ ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಳೋದಕ್ಕಿಂತ ಇದು ನಾಡಿನ ಸಮಸ್ಯೆ ಅಂತೇಳಿ ಗುರುತಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಅವನು ಬೀದಿ ವ್ಯಾಪಾರಿ ಇರಲಿ, ಅವನು MSME ಒಬ್ಬ ಸಣ್ಣ ಉದ್ದಿಮೆದಾರ ಇರಲಿ, ಅಥವಾ ರೈತ ಇರಲಿ, ಕಾರ್ಮಿಕ ಇರಲಿ, ಎಲ್ಲರದ್ದು ಸಮಸ್ಯೆಗಳು ಜೀವಂತವಾಗಿದೆ. ಈ ಎಲ್ಲ ಸಮಸ್ಯೆಗಳ ಜೊತೆಯಲ್ಲಿ ಸರ್ಕಾರಗಳಿಲ್ಲ. ಈಗ ಸರ್ಕಾರಗಳು ಅವರು ಕ್ಯಾಪಿಟಲಿಸ್ಟ್ಗಳನ್ನು ತಯಾರು ಮಾಡೋ ದಿಕ್ಕಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬಂದ ಮೇಲೆ 20 ಲಕ್ಷ ಕೋಟಿ ಸರ್ಕಾರಿ ಬ್ಯಾಂಕಿನಲ್ಲಿದ್ದಂಥ ಸಾಲವನ್ನು ಮನ್ನಾ ಮಾಡೋದ್ರ ಮೂಲಕ ಕೇವಲ ಒಂದು 25 ಜನ ಶ್ರೀಮಂತರಿಗೆ ಜಗತ್ತಿನ ಶ್ರೀಮಂತರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಡೀ ದೇಶದ ಸಾಮಾನ್ಯ ಜನರ ಪೈಸೆ ಗುಡ್ಡೆ ಹಾಕಿ ತೆರಿಗೆ ಕಟ್ಟಿದವನ ಕತೆ ಏನು? ಇವರೊಂದು 25 ಜನ ಜಗತ್ತಿನ ಶ್ರೀಮಂತರ ಪಟ್ಟಿಗೆ ಸೇರಿಬಿಟ್ರೆ ದೇಶ ಮುಂದುವರಿತಾ? ಇದನ್ನು ಬೊಬ್ಬೆ ಹೊಡಿತಕ್ಕಂಥ ಒಂದು ವರ್ಗ ಇದೆ. ದೇಶ ಮುಂದುವರಿತಾ ಇದೆ, ದೇಶ ಆಗಾಗ್ತಾ ಇದೆ, ಈಗಾಗ್ತಾ ಇದೆ. ಅಯ್ಯೋ, ಜನಸಾಮಾನ್ಯರು ಪಾತಾಳಕ್ಕೆ ಬಿದ್ದು ಸಾಯ್ತಾ ಇದ್ದಾರೆ. ಇದನ್ನು ನಾವು ಆಲೋಚನೆ ಮಾಡಬೇಕಲ್ಲ ಸರ್. ಅದೇ ಆ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅಂತ ನಿಮ್ಮ ಆಲೋಚನೆ? ಒಂದು ಆಗಬೇಕಾಗಿದೆ, ಜನಸಾಮಾನ್ಯರು ಅವರೇನು ನಮ್ಮನ್ನು ಚಳುವಳಿಗೆ ಬನ್ನಿ ಅಂತ ಹೇಳಿ ನಮಗೇನು ಆಮಂತ್ರಣ ಕೊಟ್ಟು ಕರೆದವರಲ್ಲ. ನಾವೇ ವಾಲಂಟಿಯರ್ ಆಗಿ ಇದು ನನ್ನ ಜವಾಬ್ದಾರಿ ಇದೆ, ಇದಕ್ಕೊಂದು ಪರಿಹಾರ ಹುಡುಕಬೇಕು, ಇದಕ್ಕೊಂದು ಹೋರಾಟ ಮಾಡಬೇಕು, ಇದಕ್ಕೊಂದು ನ್ಯಾಯ ಹುಡುಕಿ ನ್ಯಾಯ ತರಬೇಕಂತ ಹೇಳಿ ಕನಸು ಕಟ್ಕೊಂಡು ಬಂದವರು. ಆ ಥರ ಕನಸು ಕಟ್ಕೊಂಡು ಬಂದಂಥವರಲ್ಲಿ ಅದು ದಲಿತ ಇರಲಿ, ಕಾರ್ಮಿಕ ಇರಲಿ, ಮಹಿಳೆ ಇರಲಿ, ಯುವಜನ ಇರಲಿ, ಯಾರೇ ಇರಲಿ, ಎಲ್ಲರನ್ನೂ ಒಟ್ಟುಗೂಡಿ ಒಂದು ಕಡೆಗೆ ಕುಂತು ಮಾತಾಡಿದರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ. ಅಂಥದ್ದೊಂದು ಕೆಲಸ ಮಾಡೋಣ ಸರ್. ಮಾಡೋಣ ಚಂದ್ರು. ಇವತ್ತು ಇಲ್ಲಿ ತನಕ ಬಂದು ನಮ್ಮ ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾಗಿ ಉತ್ತರ ಕೊಟ್ಟು ಸಹಕಾರ ಮಾಡಿದ್ದಕ್ಕೆ ನಮ್ಮ ಸ್ಟುಡಿಯೋ ಪರವಾಗಿ ನಿಮಗೆ ವಂದನೆಗಳು. ಥ್ಯಾಂಕ್ ಯು ಸರ್. ನಿಮ್ಮ ಸ್ಟುಡಿಯೋ ಮತ್ತು ನಿಮ್ಮ ವಿಚಾರ ಕರ್ನಾಟಕದಾದ್ಯಂತ ದಟ್ಟವಾಗಿ ಬೆಳೀಲಿ, ಜನರು ಇದನ್ನು ಸ್ವೀಕಾರ ಮಾಡಲಿ, ಅನೇಕ ಬದಲಾವಣೆಗೆ ನಿಮ್ಮ ಸ್ಟುಡಿಯೋ ಮತ್ತು ನಿಮ್ಮ ತಂಡ ಕಾರಣ ಆಗಲಿ ಅಂತ ಹೇಳಿ ನಾನು ಕೂಡ ಶುಭ ಹಾರೈಸ್ತೀನಿ.
ಒಳ್ಳೆಯದಾಗಲಿ ಸರ್. ಧನ್ಯವಾದಗಳು ಸರ್.